everyone, welcome back to my YouTube channel. ಇದು ಆ್ಯಕ್ಚುಲಿ ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಈಗ ಆಲ್ಮೋಸ್ಟ್ ಸ್ಟ್ರಾಬೆರಿ ಸೀಸನ್ ಮುಗ್ಯಾಕೆ ಬಂದೈತಿ. ಬಟ್ ಲಕ್ಕಿಲಿ ಇವತ್ತು ವೆದರು ಚಲೋ ಐತಿ. ಸೊ ಒಂದು ಕಡೆ ಸ್ಟ್ರಾಬೆರಿ ಪಿಕ್ಕಿಂಗ್ ಅಲೌ ಮಾಡಕತ್ತಾರ. ಸೊ ಇಲ್ಲಿಂದ ಅರೌಂಡ್ 120 ಕಿಲೋಮೀಟರ್ಸ್ ಐತಿ. ಸೊ ಒಂದು ಡ್ರೈವ್ ಆಗ್ತೈತಿ ಆ್ಯಂಡ್ ಪ್ಲೇಸು ಸ್ವಲ್ಪ ಚಲೋ ಐತಿ. ಸೊ ಸ್ಟ್ರಾಬೆರಿ ಪಿಕ್ ಮಾಡ್ಕೊಂಡು ಒಂದು ಈವ್ನಿಂಗ್ ಮಟ್ಟ ಅಲ್ಲಿ ಜಸ್ಟ್ ಸ್ವಲ್ಪ ಅಡ್ಡಾಡಿ ಆಮೇಲೆ ರಿಟರ್ನ್ ಬರ್ತೇವೆ. ಸೊ ದಟ್ ಈಸ್ ದ ಪ್ಲ್ಯಾನ್. ಸೊ ಅಲ್ಲಿ ಹೋಗಿ ಸಿಗುನು. Stay tuned. Hi, say hi. Hello. Auntie. ಫುಲ್ HD ಫೋಟೋ ಶೇರ್ ಮಾಡ್ತೀನಿ. ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪ್ಲೇಸಿಂದ ಆಲ್ಮೋಸ್ಟ್ 1 hour 15 minutes ಒಂದು ಡ್ರೈವ್ ಇತ್ತು. ಸ್ಟ್ರಾಬೆರಿ ಪಿಕ್ಕಿಂಗ್ ಜೊತೆಗೆ ಆ ಪ್ಲೇಸ್ನ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ವಿ. ಪಾರ್ಕಿಂಗ್ ಐತೆ ಅನ್ಸುತ್ತೆ. ಆ್ಯಂಡ್ ಫೈನಲಿ ನಾವು ಸ್ಟ್ರಾಬೆರಿ ಪಿಕ್ಕಿಂಗ್ ಪ್ಲೇಸ್ನ ರೀಚ್ ಆದ್ವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಲೈಕ್ ಸ್ಟ್ರಾಬೆರಿ ಹಾಗೆ ಲೈಕ್ ಇನ್ನೂ ಬೇರೆ ಥರದ ಫ್ರೂಟ್ಗಳನ್ನು ಪಿಕ್ ಮಾಡೋದಕ್ಕೆ ಅಂತ ಕ್ಯೂ ಇರುತ್ತೆ. ಸೊ ನೀವು ಅದನ್ನು ತಗೊಂಡು ಪರ್ KG ವೈಸು ಈ ಥರ ಪೇ ಮಾಡಬೇಕು. ಇಫ್ ಇನ್ ಕೇಸ್ ನೀವು KGಗಿನ್ನ ಜಾಸ್ತಿ ಪಿಕ್ ಮಾಡಿದ್ರೆ ಸೊ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ಎಷ್ಟು ಎಕ್ಸ್ಟ್ರಾ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸೊ ಈ ಥರದ ಫಾರ್ಮಲ್ಲಿ ಇದನ್ನು ಗ್ರೋ ಮಾಡಿದರು. ಸೊ ಪಿಕ್ಕಿಂಗು ಕೂಡ ಈಸಿ ಆಗಿತ್ತು. ಆ್ಯಂಡ್ ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಮುಂದೆ ಅಲ್ಲಿ ಹೇಳ್ತಾರೆ ಬರ್ರಿ. This is your light. Okay. Yes. As this too. This and this. Okay. And be careful with strawberry. Okay. Yes. And keep this red cone with you. Okay. Because if you finish, this needs like You keep. yes. Where to keep that? Yes. Where I keep If you finish. Yes. Then I come and Yes. keep it here. Yeah. Yes. Okay. Look at it. Thank you. ಆ್ಯಂಡ್ ಎಲ್ಲರೂ ಪಿಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಪಿಕ್ ಮಾಡಿ ಲೈಕ್ ಅಂದರೆ ನಮಗೆ ಅಂತಲೇ ರೋ ಅಲೋಟ್ ಮಾಡಿರ್ತಾರೆ. ಸೊ ಆ ರೋಗಳಲ್ಲಿ ಹೋಗಿ ನಾವು ನಮಗೆ ಎಷ್ಟು ಬೇಕು ಅಷ್ಟು ಸ್ಟ್ರಾಬೆರಿನ ಪಿಕ್ ಮಾಡ್ಕೋಬೋದು. ಆ್ಯಂಡ್ ಅದಾದಮೇಲೆ ನಾವೆಷ್ಟು ತೊಗೊಂಡಿರ್ತೀವಿ ಅದ್ರ ಬೇಸಿಸ್ ಮೇಲೆ ವೇ ಮಾಡಿ ಸೊ ಅದನ್ನು ನಾವು ಮನೆಗೆ ತೊಗೊಂಡು ಹೋಗ್ಬೋದು. सुजाता थोड़ा और ऊपर. ಆ್ಯಂಡ್ ಪಿಕ್ಕಿಂಗ್ ಜೊತೆಗೆ ಸ್ವಲ್ಪ ಫೋಟೋ ಶೂಟ್ಗಳು ಹಾಗೆ ವಿಡಿಯೋ ಶೂಟ್ಗಳನ್ನೆಲ್ಲ ಮಾಡಿಕೊಂಡು ಅದರ ಜೊತೆಗೆ ಸ್ಟ್ರಾಬೆರಿ ಪಿಕ್ ಕೂಡ ಮಾಡಿದ್ವಿ. ಪಿಕ್ ಮಾಡಬೇಕಾದ್ರೆ ಗೊತ್ತೇ ಆಗಲ್ಲ ಎಷ್ಟು ಪಿಕ್ ಮಾಡಿದ್ದೀವಿ ಅಂತ. ಸೊ ಸುಮ್ಮನೆ ಪಿಕ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಅದು ಕೂಡ ಲೈಕ್ ಅಂದರೆ ನಮಗೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತ ಏನಿಲ್ಲ, ನಮ್ಗೆ ಅನಿಸುತ್ತೆ ಅದು ಕಡಿಮೆನೇ ಅಂತ. ಸೊ ವೇ ಮಾಡಿದಾಗಲೇ ಗೊತ್ತಾಗುತ್ತೆ ಅದು ಜಾಸ್ತಿ ಆಗಿರುತ್ತೆ. ಸೊ ಅದೇ ಥರ ನಾವು ಜಾಸ್ತಿನೇ ಪಿಕ್ ಮಾಡಿದ್ವಿ. ಬಟ್ ಲೈಕ್ ಅಂದರೆ ನಾವು ತೊಗೊಂಡಿರುವಂಥದ್ನೆಲ್ಲನೂ ಲೈಕ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಿಂದು ಆಮೇಲೆ ನಾವು ಉಳಿದಿರೋದನ್ನೆಲ್ಲನೂ ಫ್ರೋಝನ್ ಮಾಡಿ ಇಟ್ಟಿದ್ದೇವೆ. ಸೊ ಲೈಕ್ ಫ್ರೋಝನ್ ಸ್ಟ್ರಾಬೆರೀಸ್ನ ನೀವು ಲೈಕ್ ಜ್ಯೂಸು ಈ ಥರ ಸ್ಮೂದೀಸ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಫೈನಲಿ ಇಟ್ಸ್ ಟೈಮ್ ಟು ವೈಂಡ್ ಅಪ್ ದ ಸ್ಟ್ರಾಬೆರಿ ಪಿಕ್ಕಿಂಗ್. ಸೊ ಇವಾಗ ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಫೈನಲಿ ಎಲ್ಲರ ಹತ್ರನೂ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಅನಿಸಿಕೆಗಳು ಹೇಳ್ಬೇಕಂತೆ ನೋಡಿ. ಹೆಂಗ ಅನಿಸ್ತು ಸ್ಟ್ರಾಬೆರಿ ಪಿಕ್ ಮಾಡಿ? ಹೆಂಗ ಅನಿಸ್ತು ಹೇಳಿ. ಅಲ್ಲಿ ಊರಲ್ಲಿ ತೆಂಗಿನಕಾಯಿ ಪಿಕ್ ಮಾಡ್ತಾ ಇದ್ರಿ, ಇಲ್ಲಿ ಸ್ಟ್ರಾಬೆರಿ. ಸುಜಾತಾ ಎಕ್ಸ್ಪೀರಿಯನ್ಸ್ ಶೇರ್ ಕರ್ನ. ನಾವೆಲ್ಲ ಅಡಿಕೆಕಾಯಿ ಪಿಕ್ಕಿಂಗರು. ಅಡಿಕೆಕಾಯಿ ಅಡಿಕೆಕಾಯಿ ಪಿಕ್ಕಿಂಗ್ ಅವ್ರಿಗೆ. ಈಗ ನಾವು ಸ್ಟ್ರಾಬೆರಿ ಪಿಕ್ ಮಾಡಿದ ಅನುಭವ ಹೇಗಿತ್ತು ಜ್ಯೋತಿ ನಿಮ್ಗೆನೆ? ವೇಟ್ ಹಾ Okay. Mixed. We had a too much experience. We like this place, and here you can pluck
lot of berries like blueberries. No, not blueberries, but strawberry, blackberries. That's very easy to pick up, pluck, and raspberry as well. Do come here, visit, and subscribe to Moon World Kannada Vlogs. Thank you. Thank you. ಹೆಂಗ ಅನಿಸ್ತು ಸುಶ್ರುತಾ ಸ್ಟ್ರಾಬೆರಿ ಪಿಕ್ ಮಾಡಿ? ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಬಂದಿರೋದು ಸ್ಟ್ರಾಬೆರಿ ಪಿಕ್ ಮಾಡೋದಕ್ಕೆ. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿದ್ಲು. ನನ್ನ ಮಗಳು ಚೆನ್ನಾಗೆ ಸ್ಟ್ರಾಬೆರೀಸ್ ಎಲ್ಲ ಕಿತ್ಕೊಂಡು ತಿಂದ್ಲು. ನಾವು ಚೆನ್ನಾಗಿ ತಿಂದ್ವಿ. ಚೆನ್ನಾಗಿತ್ತು. ಒಳ್ಳೆ ಫುಲ್ ಫ್ರೆಶ್ ಸ್ಟ್ರಾಬೆರೀಸು. ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು. How was ಟೇಸ್ಟ್ ವೆರಿ ಸ್ವೀಟ್. okay? ಸ್ವೀಟ್ ಆಗಿ, ರೆಡ್ What ಆಗಿ. you going to do after plucking out the strawberries? I don't know. I want to try strawberry jam. I haven't tried before, but I'm thinking to try. We'll see how it comes. ಜಾಮ್ ಮಾಡಿದ್ಮೇಲೆ ರೆಸಿಪಿ ಶೇರ್ ಮಾಡಿ ಚೆನ್ನಾಗಿದ್ರೆ. ಎಷ್ಟು ಕೆಜಿ ಪಿಕ್ ಮಾಡಿದ್ರಿ? ನಾವು ಇದು ಆಲ್ಮೋಸ್ಟ್ 2 kg ಅಂತ ಅನಿಸ್ತೈತಿ. ಬಟ್ ನಮ್ಮ ಲಿಮಿಟ್ ಇರೋದು 1.5 kg. ಅದ್ರ ಮ್ಯಾಗ ಎಕ್ಸ್ಟ್ರಾ ಆಯ್ತಂದರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಮತ್ತು ಇದು ಆಲ್ಮೋಸ್ಟ್ 2 kg ಅನಿಸ್ತೈತಿ. ನೋಡ್ಬೇಕು. How much you picked? I think it's near about 1 kg. No, don't think so. Maybe. Yeah, we'll see. Yeah, okay. We are heading towards counter. Okay. ಆ್ಯಂಡ್ ಅಗೇನ್ ಇಲ್ಲೂ ಕೂಡ ತುಂಬ ಇಂಡಿಯನ್ಸ್ ಇದ್ದರು. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ಉಪ್ಸಾಲ ಸಿಟಿ ಟೂರ್ ಮಾಡೋಣ ಅಂತ ಹೋಗಿದ್ವಿ. ಸೊ ಫಸ್ಟ್ ಚರ್ಚಿಗೆ ಹೋಗಿದ್ವಿ. ಚರ್ಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಅಲ್ಲಿ ಪ್ರೇಯರ್ ಕೂಡ ಮಾಡಿಸಿದ್ರು. ಸೊ ಚರ್ಚ್ ಒಳಗಡೆ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ವೆದರ್ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿನ ರೋಮನ್ ಕ್ಯಾಥಲಿಕ್ ಆರ್ಕಿಟೆಕ್ಚರ್, ಸೊ ಅದರ ಜೊತೆಗಿನ ಬ್ಯೂಟಿಫುಲ್ ಪ್ರೇಯರ್ ಹಾಲ್, ಹಾಗೆಯೇ ಒಳಗಡೆ ತುಂಬ ಹ್ಯೂಜ್ ಆದಂಥ ಸ್ಪೇಸ್ ಇತ್ತು. ಸೊ ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಶ್ಯಾಂಡ್ಲಿಯರ್ಸ್ಗಳು ಕೂಡ ತುಂಬ ದೊಡ್ಡದು ನೋಡೋಕ್ಕೆ ಸಿಕ್ತು. ಆ್ಯಂಡ್ ಅದರ ಜೊತೆಗೆ ಅಲ್ಲಿರುವಂಥ ಒಂದು ಇದೇನು ಫೋಟೋ ನೋಡ್ತಾ ಇದ್ದೀರಲ್ವ, ಸೊ ಇದು ಲೈಕ್ ಆರ್ಟಿಫಿಷಿಯಲ್. ಸೊ ಅದನ್ನ ನೋಡೋದಕ್ಕೆ ತುಂಬ ರಿಯಲಿಸ್ಟಿಕ್ ಆಗಿ ಅನಿಸ್ತಾ ಇತ್ತು. ಸೊ ನಿಜವಾಗ್ಲೂ ಯಾರೋ ನಿಂತಿದ್ದಾರೇನೋ ಅಂತ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಅದು ರಿಯಲ್ ಅಲ್ಲ ಅಂತ. ಅಲ್ಲಿಂದ ನಾವು ನೆಕ್ಸ್ಟು ಒಂದು ಪಾರ್ಕ್, ಅಂದರೆ ಏನು ಇದು ಕೈಂಡ್ ಆಫ್ ಬೊಟ್ಯಾನಿಕಲ್ ಗಾರ್ಡನ್, ಅದ್ರ ಜೊತೆಗೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಪಾರ್ಕ್ ಕೂಡ ಹೌದು. ಸೊ ಇಲ್ಲೂ ಕೂಡ ಹೋಗಿ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ. ಸೊ ಅಲ್ಲಿ ನಮ್ಮ ಜೊತೆ ಬಂದಿರೋಂಥ ಮಕ್ಕಳೆಲ್ಲ ಆಟ ಆಡಿದ್ರು. ಸೊ ಇದನ್ನು ಇಲ್ಲಿ ಮುಗಿಸ್ಕೊಂಡು ನಾವು ಎಲ್ಲರೂ ಊಟ ಮಾಡಿಕೊಂಡು ವಾಪಸ್ ನಮ್ಮ ಮನೆ ಕಡೆಗೆ ಹೋದ್ವಿ. ದಿಸ್ ವಾಸ್ ಅವರ್ ಡೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಂಟಿ ಹೆಂಗೆ ಅನ್ನಿಸ್ತು ರೀ? ಭಾಳ ಚಲೋ ಅನಿಸ್ತದೆ. ಭಾಳ ಚಲೋ ಅನಿಸ್ತು ರೀ. ಹಾಂ, ಭಾಳ ಚೆನ್ನಾಗಿ ಅನಿಸ್ತು. ಈ ಕಡೆ ಬಂದು ನಮ್ಗೆ ಚಲೋ ಅನ್ಸಕ್ತೈತಿ. ಇಬ್ಬರು ಭೀ ನಾವು ಭಾಳ ಖುಷಿ ಇದ್ದೀವಿ. ಹಾಂ ಹಾಂ. ಹಾಂ